ಸುಬ್ಬಾರಾವ್ ಅವರ ಹೆಂಡತಿ ತೀರಿಕೊಂಡ ಕಾರಣ ಅವರ ಮಗನನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಅಂತ ಮಂಗಮ್ಮ ಎನ್ನುವವರನ್ನು ವಿವಾಹವಾದ್ರು. ಮಂಗಮ್ಮನಿಗೆ ಕೂಡ ಒಬ್ಬ ಮಗ ಹುಟ್ಟಿದ. ಇಬ್ಬರು ಗಂಡು ಮಕ್ಕಳನ್ನು ಮಂಗಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಒಂದು ದಿನ ಇಬ್ಬರು ಗಂಡು ಮಕ್ಕಳು ಮಂಗಮ್ಮನ ಬಳಿ ಬಂದು, ಅಮ್ಮ, ನನಗೆ ಒಂದು ಒಳ್ಳೆ ಕೆಲ್ಸ ಸಿಕ್ತು, ನಾಳೆನೆ ಬಂದು ಕೆಲ್ಸಕ್ ಸೇರ್ಕೊ ಅಂತ ಹೇಳಿದ್ರು. ತಿಂಗಳಿಗೆ 20,000. ನೀವು ಸರಿ ಅಂತ ಹೇಳಿದ್ರೆ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ. ಅಬ್ಬಾ, ಎಷ್ಟು ಒಳ್ಳೆ ಶುಭವಾರ್ತೆಯನ್ನು ಹೇಳಿದೆ ಮಗನೇ, ನನಗೆ ತುಂಬಾನೇ ಸಂತೋಷ ಆಗ್ತಿದೆ. ಹೌದು, ಕೆಲ್ಸಕ್ಕೆ ಹೋಗ್ಲಿಕ್ಕೆ ಕೂಡ ನನ್ನ ಅನುಮತಿ ಬೇಕಪ್ಪ. ನಾಳೆಯಿಂದಾನೇ ಕೆಲ್ಸಕ್ಕೆ ಹೋಗಪ್ಪ. ಸರಿಯಮ್ಮ, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ ಹಾಗೆ ಅಂತ ಹೇಳಿ ದಾಮೋದರ್ ಮಾರನೆಯ ದಿನದಿಂದ ಕೆಲ್ಸಕ್ಕೆ ಹೊರಟ. ಹೀಗೆ ಸ್ವಲ್ಪ ದಿನಗಳು ಕಳೆದಂತೆ ಮಂಗಮ್ಮ ಹೀಗೆ ಹೇಳಿದ್ರು, ಏನಪ್ಪಾ, ನಿನ್ಗೆ ಕೆಲ್ಸ ಸಿಕ್ಕಿ ತುಂಬಾ ದಿನಗಳಾಯ್ತಲ್ವಾ, ಇವಾಗ್ಲಾದ್ರೂ ಮದ್ವೆ ಮಾಡ್ಕೊಳ್ಳೋ. ನಾನು ನಿನಗೋಸ್ಕರ ಒಂದು ಒಳ್ಳೆ ಹುಡುಗಿನ ನೋಡಿದೀನಿ. ಆದ್ರೆ ಹುಡುಗಿ ಅಷ್ಟೇನು ಓದ್ಲಿಲ್ಲ, ಆದ್ರೆ ತುಂಬಾ ಒಳ್ಳೆ ಹುಡುಗಿ, ಪಕ್ಕದ ಊರಲ್ಲಿ ಇದ್ದಾಳೆ. ಅಮ್ಮ, ನಿಮ್ಮ ಇಷ್ಟ, ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳಿದೀನ? ನಿಮಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡಿ. ಸ್ವಲ್ಪ ದಿನಗಳ ನಂತರ ದಾಮೋದರನಿಗೆ ಮಾಧವಿ ಎನ್ನುವ ಹುಡುಗಿ ಜೊತೆ ವಿವಾಹವಾಯಿತು. ಮಾಧವಿ ಹಳ್ಳಿಯ ಹುಡುಗಿ ಆದ ಕಾರಣ ಮನೆಯಲ್ಲಿ ಎಲ್ಲರನ್ನೂ ತುಂಬಾ ಚೆನ್ನಾಗಿ ನೋಡಿಕೊಂಡು ಹೊಲೆಯಲ್ಲಿಯೇ ಅಡಿಗೆಯನ್ನು ಮಾಡ್ತಾ ಇದ್ಲು. ನೋಡಪ್ಪ, ನಿನಗೆ ಹೇಗೋ ಕೆಲ್ಸ ಸಿಕ್ಕಿ ಮದ್ವೆ ಕೂಡ ಆಯ್ತು. ಚಿಕ್ಕವನಿಗೆ ಇನ್ನು ಕೆಲ್ಸ ಸಿಕ್ಕಿಲ್ಲ, ಯಾವಾಗ ನೋಡಿದ್ರು ಓದು ಓದು ಅಂತ ಕೂತ್ಕೋತಾನೆ. ಅಷ್ಟೊಂದು ಓದ್ತಾ ಇದ್ದಾನಲ್ವಾ, ಅದು ಅವನ್ ತಲೆಯಲ್ಲಿ ಕೂರ್ತಾ ಇದೀಯಾ? ಇಷ್ಟು ದಿನಗಳಾದ್ರೂ ಕೂಡ ಅವನಿಗೆ ಒಂದು ಕೆಲ್ಸ ಕೂಡ ಸಿಗ್ಲೇ ಇಲ್ಲ. ಅಮ್ಮ, ಯಾಕಮ್ಮ ಅವನು ನೋಡಿ ಹಾಗೆ ಎಲ್ಲ ಹೇಳ್ತಾ ಇದ್ದೀರಾ? ಅವನು ತುಂಬಾ ಬುದ್ಧಿವಂತ, ಸ್ವಲ್ಪ ದಿನದಲ್ಲೇ ಅವನಿಗೆ ಕೆಲ್ಸ ಸಿಗ್ಬೋದು. ನಿನ್ನ ಬಾಯಿಯ ಒಳ್ಳೆ ಮುಹೂರ್ತ ಹಾಗೇನೆ ನಡಿಲಪ್ಪ. ಹಾಗೆ ಅಂತ ಅವರಿಬ್ಬರು ಮಾತಾಡ್ತಾ ಇರುವಾಗ ಸಣ್ಣವನು ಮನೆಗೆ ಬಂದ. ಅಮ್ಮ, ಇಷ್ಟು ದಿನ ಯಾವ ಕೆಲ್ಸಕ್ಕೋಸ್ಕರ ಕಾಯ್ತಾ ಇದ್ನೋ ಆ ಕೆಲ್ಸ ಸಿಕ್ತಮ್ಮ. ಇನ್ ಮುಂದೆ ನಾನ್ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಿನ್ನ ಬಗ್ಗೆನೆ ಇಷ್ಟು ದಿನ ನಾನು ಆಲೋಚನೆ ಮಾಡ್ತಾ ಇದ್ದೆ, ಏನು ಇನ್ನೂ ಕೆಲ್ಸ ಸಿಕ್ಕಿಲ್ಲ ಅಂತ. ಸರಿ, ಪರವಾಗಿಲ್ಲ, ಇವತ್ತಾದ್ರೂ ನಿನಗೆ ಕೆಲ್ಸ ಸಿಕ್ತಲ್ವಾ? ಯಾವಾಗ್ಲೂ ನೀನು ಕೆಲ್ಸಕ್ ಸೇರ್ಕೋತೀಯ? ಎಷ್ಟು ಸ್ಯಾಲ್ರಿ? ಅಣ್ಣ, ಮುಂದಿನ ತಿಂಗಳು 3ನೇ ತಾರೀಕು ಜಾಯಿನ್ ಆಗ್ಬೇಕಣ್ಣ. ಹಾಗೇನೆ ಸ್ಯಾಲ್ರಿ 30,000 ಕೊಡ್ತಾರೆ. ಹಬ್ಬ, ಪರವಾಗಿಲ್ಲ ಕಣು ತಮ್ಮ. ಇರು, ನಾನು ಹೋಗಿ ನಿನ್ಗೋಸ್ಕರ ಚಾಕ್ಲೇಟ್ ತರ್ತೀನಿ. ಎಲ್ರಿಗೂ ಮನೆಯಲ್ಲಿ ಸಿಹಿನ ಕೊಡು ಹೇಳಿ ಸ್ವೀಟ್ಸ್ ಅನ್ನು ತಂದು ಎಲ್ಲರಿಗೂ ಕೊಟ್ಟ. ಹೀಗೆ ದಿನಗಳು ಹೋಗ್ತಾ ಇತ್ತು. ಕೆಲ್ಸ ಮಾಡ್ತಾ ಇರುವಾಗ ಮಂಗಮ್ಮನ ಅಣ್ಣ ಒಂದು ದಿನ ಮನೆಗೆ ಬಂದ್ರು. ಏನಮ್ಮ, ಚೆನ್ನಾಗಿದ್ದೀಯಾ? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಈ ನಡುವೆ ನೀನು ಮನೆಗೇನೆ ಬರ್ತಾ ಇಲ್ಲ. ನಿನ್ನ ನೋಡಿ ತುಂಬಾ ದಿನಗಳಾಯಿತು. ಹೌದು, ಏನಣ್ಣ ಇಷ್ಟೊಂದು ಅವಸರವಾಗಿ ಬಂದಿದ್ದೀರಾ? ಏನ್ ವಿಷಯ? ಏನು ಇಲ್ಲ ಕಣಮ್ಮ, ನನ್ ಮಗಳು ಪಟ್ನದಿಂದ ವಿದ್ಯಾಭ್ಯಾಸ ಮುಗಿಸಿ ಬಂದಿದ್ದಾಳೆ. ನನ್ನ ಮಗಳಿಗೆ ನಿನ್ನ ಸಣ್ಣ ಮಗನ್ ಜೊತೆ ಮದ್ವೆ ಮಾಡ್ಸೋಣ ಅಂತ ಕೇಳೋಣ ಅಂತ ಬಂದೆ. ಮದ್ವೆ ಮಾಡ್ಸೋದಾ? ಸರಿ ಅಣ್ಣ, ಅದಕ್ಕೇನಿದೆ. ನನ್ ಮಕ್ಕಳು ನನ್ ಮಾತ್ ಮೀರಲ್ಲ, ಖಂಡಿತ ಮದ್ವೆ ಮಾಡ್ಸೋಣ. ಮಂಗಮ್ಮ ಅವಳ ಅಣ್ಣನ ಮಗಳನ್ನು ತನ್ನ ಮಗನಿಗೆ ಮದ್ವೆ ಮಾಡಿಸಿದ್ಲು. ಸಣ್ಣ ಸೊಸೆ ಮನೆಗೆ ಬಂದ್ಲು. ಸಣ್ಣ ಸೊಸೆ ಬರುವಾಗ ತುಂಬಾ ಹಣ, ಚಿನ್ನಾಭರಣ ಹಾಗೇನೆ ಮನೆ ಕೂಡ ಹೆಸರಲ್ಲಿ ಬರ್ಸ್ಕೊಂಡಿದ್ಲು. ಏನಮ್ಮ, ಚಿಕ್ಕ ಸೊಸೆ ಹಾಗೆ ನೋಡ್ತಿದೀಯಾ? ಅತ್ತೆ, ನಾನು ಈ ರೀತಿ ಒಲೆಯನ್ನೆಲ್ಲ ನೋಡ್ಲೇ ಇಲ್ಲ. ಎಷ್ಟೊಂದು ಹೊಗೆ ಬರ್ತಾ ಇದೆ. ಇದ್ರಲ್ಲಿ ಹೇಗತ್ತೆ ಅಡಿಗೆ ಮಾಡೋದು? ಇದು ತುಂಬಾ ಕಷ್ಟ. ನೀನು ಪಟ್ನದಲ್ಲೇ ಓದ್ತಾ ಇದ್ದೆ ಅಲ್ವಾ, ಅದ್ರಿಂದ ನಿನ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಇದು ಒಲೆ, ಎಲ್ಲರೂ ಇಲ್ಲಿ ಒಲೆಯಲ್ಲೇ ಅಡಿಗೆ ಮಾಡೋದು. ಅದು ಮಾತ್ರ ಅಲ್ಲದೆ ಇದ್ರಲ್ಲಿ ಅಡಿಗೆ ಮಾಡಿದ್ರೆ ರುಚಿಯಾಗಿರುತ್ತೆ. ಬಾನು ತಕ್ಷಣ ತನ್ನ ಗಂಡನ ಬಳಿ ಹೋದ್ಲು. ರೀ, ನಾನ್ ಈ ಮನೆಯಲ್ಲಿ ಇರೋದಿಲ್ಲ. ನನ್ ತಂದೆ ನನಗೋಸ್ಕರ ಮಾಡಿರುವ ಹೊಸ ಮನೆಗೆ ಹೋಗ್ತೀನಿ. ಈ ಮನೆ ನನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ರೀ. ಅದ್ರಿಂದ ನಮ್ ತಂದೆ ಕೊಟ್ಟಿರುವ ಮನೆಗೇನೆ ಹೋಗ್ತೀನಿ. ನೀವು ನನ್ ಜೊತೆನೆ ನನ್ ತಂದೆ ಮನೆಗೆ ಬರ್ತೀರಾ ಅಥವಾ ಇದೇ ಮನೆಯಲ್ಲಿ ಇರ್ತೀರಾ? ಅದು ನಿಮ್ಮಿಷ್ಟ. ಹೌದು, ಈ ಮನೆಗೆ ಏನಾಯ್ತು ಅಂತ ಈ ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ದೀಯಾ? ಈ ಮನೆ ನೋಡು, ನಾನು ಚಿಕ್ಕ ವಯಸ್ಸಿನಿಂದ ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದು. ಈ ಮನೆಯಲ್ಲಿ ತುಂಬಾ ಚೆನ್ನಾಗಿರ್ಬೋದು. ಮನೆಯಲ್ಲಿರುವವರೆಲ್ಲ ನಮಗೆ ಸಹಾಯವಾಗಿರ್ತಾರೆ. ಅಷ್ಟು ದೊಡ್ಡ ಮನೆಯಲ್ಲಿ ನಾವಿಬ್ರು ಮಾತ್ರ ಇರಬೇಕು. ನಮ್ಗೆ ಅಷ್ಟು ದೊಡ್ಡ ಮನೆ ಬೇಕಾ ಹೇಳು? ಎಲ್ಲರನ್ನು ಆ ಹೊಸ ಮನೆಗೆ ಕರ್ಕೊಂಡೋಗೋದಾದ್ರೆ ಹೇಳಿ, ಪರವಾಗಿಲ್ಲ, ಎಲ್ರನ್ನ ಕರ್ಕೊಂಡೋಗೋಣ. ಆದ್ರೆ ಈ ಮಣ್ಣಿನ ಮನೆಯಲ್ಲಿ, ಈ ಹೊಗೆಯಲ್ಲಿ ನನ್ನಿಂದ ಮಾತ್ರ
ಇರ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಈ ಮನೆಯಲ್ಲಿ ತಾಳ್ಮೆ ಇಲ್ಲ. ಮನೆಯಲ್ಲಿ ನನಗೆ ಇರ್ಲಿಕ್ಕೆ ಇಷ್ಟ ಇಲ್ಲ. ಹಾಗೆ ಹೇಳಿ ಬ್ಯಾಗ್ ಅನ್ನು ತೆಗೆದುಕೊಂಡು ಹೊಸ ಮನೆಗೆ ಹೋದ್ಲು. ಇದನ್ನೆಲ್ಲ ದೂರದಿಂದ ಮಂಗಮ್ಮ ನೋಡ್ತಾ ಇದ್ರು. ಹಾಗೇನೆ ದಿನೇಶ್ ಅನ್ನು ಕೂಡ ಅವಳ ಜೊತೆ ಆ ಹೊಸ ಮನೆಯಲ್ಲಿ ಇರ್ಲಿಕ್ಕೆ ಹೇಳಿದ್ರು. ಅಮ್ಮ, ನೀವು ಕೂಡ ನನ್ ಜೊತೆ ಆ ಮನೆಯಲ್ಲಿ ಸ್ವಲ್ಪ ದಿನ ಇರ್ತೀರಾ? ಎಲ್ಲರನ್ನೂ ಒಂದೇ ಸಲ ಬಿಟ್ಟೋಗ್ಲಿಕ್ಕೆ ನನ್ನ ಮನ್ಸು ಕೂಡ ಒಪ್ಪೋದಿಲ್ಲ. ನೀವು ಮಾತ್ರ ನನ್ ಜೊತೆ ಇದ್ರೆ ನನ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತಮ್ಮ. ಸರಿ ಕಣಪ್ಪ, ಇವಾಗ ನೀನ್ ಹೋಗು. ಒಂದ್ 4 ದಿನ ಕಳೆದ್ಮೇಲೆ ನೀನ್ ಹಿಂದೆನೆ ಆಮೇಲೆ ಬರ್ತೀನಿ ಹಾಗೆ ಅಂತ ಹೇಳಿದಾಗ ದಿನೇಶ್ ಅಲ್ಲಿಂದ ತನ್ನ ಹೊಸ ಮನೆಗೆ ಹೋದ. ಏನಾಯ್ತತ್ತೆ? ನಾವು ಯಾರಿಗೂ ಹಿಂಸೆ ಕೊಡ್ಲಿಲ್ಲ ಅಲ್ವಾ? ಯಾಕೆ ಅವರು ಇದ್ದಕ್ಕಿದ್ದಂಗೆ ಮನೆ ಬಿಟ್ಟು ಹೊರಗೆ ಹೋದ್ರು? ಅವಳು ನಾವು ಚೆನ್ನಾಗಿ ತಾನೇ ನೋಡ್ಕೊಂಡಿದ್ದೋ? ಏನು ಇಲ್ಲ ಕಣಮ್ಮ, ಅವಳು ಪಟ್ನದಿಂದ ಬಂದವಳಲ್ವಾ, ಹಾಗೇನೆ ಶ್ರೀಮಂತ ಮನೆಯವಳು. ನಮ್ಮ ರೀತಿಯ ಸಣ್ಣ ಮನೆಯಲ್ಲಿ ಅವಳಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ ಅತ್ತೆ, ನೀವು ಇಲ್ಲಿಂದ ಹೊರಟೋಗ್ಬೇಡಿ, ಇದೇ ಮನೆಯಲ್ಲಿರಿ. ನೀವು ಇಲ್ಲದಿದ್ರೆ ನನಗೆ ಬೇಜಾರಾಗುತ್ತೆ. ಇಲ್ಲ ಕಣಮ್ಮ, ನಾನು ಹೋಗಿ ಅವಳ ಜೊತೆ ಸ್ವಲ್ಪ ದಿನ ಇದ್ದು ಬರ್ತೀನಿ. ಅವಳು ಹೊಸಬ್ಳಲ್ವಾ, ಹಾಗೇನೆ ಅವಳಿಗೆ ಏನು ಗೊತ್ತಿಲ್ಲ ಕಣಮ್ಮ. ಅವಳಿಗೂ ನನ್ನ ಅವಶ್ಯಕತೆ ಇದೆ ಅಲ್ವಾ? ಅಲ್ಲಿ ಚಿಕ್ಕವನು ಕೂಡ ಬೇಜಾರ್ ಮಾಡ್ತಿದ್ದಾನೆ. ಮೊದಲನೇ ಸಲ ಈ ಮನೆ ಬಿಟ್ಟು ಹೊರಗೆ ಹೋಗ್ತಾ ಇದ್ದೀನಿ. 1-2 ದಿನ ಅವ್ರ ಮನೇಲಿ ಇದ್ದು ಬಿಟ್ಟು ಆನಂತರ ಇಲ್ಲಿಗೆ ಬರ್ತೀನಿ. ಸರಿ ಅತ್ತೆ, ಹಾಗೇನೆ ಮಾಡ್ತೀನಿ. ಆದ್ರೆ ರೋಜಾ ಪ್ರತಿದಿನ ಒಲೆಯನ್ನು ಸಗಣಿಯಿಂದ ಸಾರಿಸಿ ಆ ಒಲೆಗೆ ಕುಂಕುಮದಿಂದ ಬೊಟ್ಟನ್ನು ಇಟ್ಟು ಆನಂತರ ಒಲೆಗೆ ಪೂಜೆ ಮಾಡಿ ಅಡುಗೆಯನ್ನು ಮಾಡ್ತಿದ್ಲು. ಪ್ರತಿದಿನ ಭಾನುವಿನ ಅಡುಗೆ ಕೈರುಚಿಯನ್ನು ತಿಂದು ತಿಂದು 4 ದಿನ ಚಿಕ್ಕ ಸೊಸೆಯಾದ ಭಾನುವಿನ ಮನೆಗೆ ಹೋಗಿ ಇದ್ದು ಬರೋಣ ಅಂತ ಆಲೋಚನೆ ಮಾಡಿದ್ರು. ಬನ್ನಿ ಅತ್ತೆ, ಬನ್ನಿ. ನಾನು ಹೊಸ ಮನೆ ಮಾಡಿದಾಗನೇ ನೀವು ನನ್ ಜೊತೆ ಬರ್ತೀರಾ ಅಂತ ಅನ್ಕೊಂಡಿದ್ದೆ. ಸರಿ, ಇನ್ ಮುಂದೆ ನೀವು ನನ್ ಜೊತೆನೇ ಇರಿ. ಅತ್ತೆ, ನಿಮ್ಗೆ ಸಪ್ರೇಟು ಮನೆ ಎಲ್ಲನೂ ಸಪ್ರೇಟ್ ಆಗಿದೆ. ಸರಿ ಕಣಮ್ಮ, ನನ್ಗೆ ಸ್ವಲ್ಪ ಕಾಫಿ ಮಾಡಿ ಕೊಡಮ್ಮ. ಸರಿ ಅತ್ತೆ, ನೀವು ಕೂಡ ನನ್ ಜೊತೆ ಅಡುಗೆ ಮನೆಗೆ ಬನ್ನಿ. ಅಡುಗೆ ಮನೆ ನೋಡ್ಲಿಲ್ಲ ಅಲ್ವಾ? ಅಡುಗೆ ಮನೆ ತುಂಬಾ ಚೆನ್ನಾಗಿರುತ್ತೆ. ಅದು ಕನ್ನಡಿ ಅಲ್ವತ್ತೆ, ಎಲ್ಲಾ ಮುಖಗಳು ಕೂಡ ಅದ್ರಲ್ಲಿ ಕಾಣ್ತಾ ಇರುತ್ತೆ. ಮಂಗಮ್ಮ ಅಡುಗೆ ಮನೆ ಒಳಗೆ ಹೋಗಿ ನೋಡಿದ್ರು. ಈ ಅಡುಗೆ ಮನೆ ತುಂಬಾನೇ ಚೆನ್ನಾಗಿದೆ. ಹೌದು, ನನ್ನ ಮಗ ಇನ್ನು ಆಫೀಸಿಂದ ಮನೆಗೆ ಬರ್ಲಿಲ್ವಾ ಕಣಮ್ಮ? ಇನ್ನು ಬರ್ಲಿಲ್ಲತ್ತೆ. ನನಗೆ ಒಂದು ವಿಚಾರ ಅರ್ಥ ಆಗ್ತಿಲ್ಲ. ನಿಮ್ಮ ಸ್ವಂತ ಮಗ ಇವ್ರೇ ತಾನೆ, ನೀವ್ಯಾಕೆ ದೊಡ್ಡ ಮಗನ್ ಜೊತೆ ಇದ್ದೀರಾ? ನೀವು ನಮ್ ಜೊತೆನೆ ಇರ್ಬೋದಲ್ವಾ? ನಿಮಗೆ ತುಂಬಾ ಚಿನ್ನವನ್ನು ಕೊಡಿಸ್ತೀವಿ, ಹಾಗೇನೆ ಬಂಗಾರದ ನಾಣ್ಯವನ್ನು ಕೂಡ ಕೊಡಿಸ್ತೀವಿ. ಹೀಗೆ ಮಾತಾಡ್ತಾ ಇರುವಾಗ ಅಷ್ಟರಲ್ಲಿ ದಿನೇಶ್ ಆಫೀಸಿಂದ ಮನೆಗೆ ಬಂದ. ಅಮ್ಮ, ಇವತ್ ನೀವು ಬರ್ತೀರಾ ಅಂತ ನಾನು ತುಂಬಾ ವೇಗವಾಗಿ ಮನೆಗೆ ಬಂದೆ. ಏನಾದ್ರೂ ಅಡಿಗೆ ಮಾಡಿ ಅಮ್ಮ. ನಿಮ್ಮ ಕೈ ಅಡುಗೆ ರುಚಿ ತಿಂದು ಎಷ್ಟು ದಿನ ಆಯ್ತು. ಸರಿ ಕಣಪ್ಪ, ಅದ್ರಲ್ಲೇನಿದೆ, ನಾನು ಅಡಿಗೆ ಮಾಡಿ ಕೊಡ್ತೀನಿ, ನೀನ್ ಚೆನ್ನಾಗಿ ಕೂತ್ಕೊಂಡು ತಿನ್ನು. ಅಮ್ಮ, ನಮಗೆ ಮದ್ವೆ ಆದ ನಂತರ ನಾನು ಆಫೀಸಲ್ಲಿ ಹಾಗೇನೆ ಬಾನು ಕೆಲಸದಲ್ಲಿ ಯಾರಿಗೂ ಯಾವ ಪಾರ್ಟಿಯನ್ನು ಕೂಡ ಕೊಡ್ಲಿಲ್ಲ. ಅದಕ್ಕೇನೆ ನಾಳೆ ಅವರಿಗೆ ಪಾರ್ಟಿ ಕೊಡೋಣ ಅಂತಿದ್ದೀನಿ. ಏನ್ ಹೇಳ್ತೀರಾ? ಸರಿ ಕಣಪ್ಪ, ಅದ್ರಲ್ಲಿ ಏನಿದೆ, ಎಲ್ಲರನ್ನ ಕರೆದು ಪಾರ್ಟಿ ಕೊಡು. ಹಾಗೇನೆ ನಿನ್ನ ಅಣ್ಣ ಅತ್ತಿಗೆ ಅವ್ರನ್ನ ಕೂಡ ಕರಿ. ಅದೇನಮ್ಮ, ಮನೆ ಮನುಷ್ಯನ ಕರಿಬೇಕಾ? ನಾನೇ ಹೋಗಿ ಅಣ್ಣ ಅತ್ತಿಗೆನ ಕರ್ಕೊಂಡ್ಬರ್ತೀನಿ. ಮರುದಿನ ದಿನೇಶ್ ಹೋಗಿ ಅವನ ಅಣ್ಣ ಅತ್ತಿಗೆಯನ್ನು ಮನೆಗೆ ಕರ್ಕೊಂಡ್ ಬಂದ. ಹಾಗೇನೆ ಪಾರ್ಟಿಗೋಸ್ಕರ ಎಲ್ಲರನ್ನು ಮನೆಗೆ ಇನ್ವೈಟ್ ಮಾಡ್ದ. ಎಲ್ಲರೂ ಸೇರಿ ಭಾನುವಿನ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ರು. ಭಾನು, ನಿನ್ನ ಅಡುಗೆ ಮನೆ ತುಂಬಾನೇ ಚೆನ್ನಾಗಿದೆ. ನಿಮ್ಮ ತಂದೆ ತುಂಬಾ ಚೆನ್ನಾಗಿ ನಿನ್ಗೆ ಕಟ್ಟಿಕೊಟ್ಟಿದ್ದಾರೆ. ಹೌದಕ್ಕ, ನಾನೇ ಜೊತೆಗಿದ್ದು ಎಲ್ಲನೂ ಕಟ್ಟಿಸ್ಕೊಂಡೆ. ಆ ಕಿಚನ್ ಅಲ್ಲಿ ಅಷ್ಟು ಜನರಿಗೆ ಅಡಿಗೆ ಮಾಡುವಾಗ ಅವರಿಗೆ ಕರೆಂಟ್ ಇಲ್ದೆ ಆ ಮನೆಯಲ್ಲಿ ಇರ್ಲಿಕ್ಕಾಗಿಲ್ಲ. ಅಯ್ಯೋ, ಏನಿದು ಇವಾಗ ಈ ರೀತಿ ಆಗ್ಬಿಡ್ತು? ಈ ಮನೆಯಲ್ಲಿ ಇರ್ಲಿಕ್ಕಾಗ್ತಿಲ್ಲ. ಅಯ್ಯೋ, ನಾನು ಹೇಗೆ ಅಡಿಗೆ ಮಾಡೋದು? ಗೆಸ್ಟ್ಗಳು ಕೂಡ ಬರುವ ಸಮಯ ಆಯ್ತು. ಅಯ್ಯೋ, ಯಾಕೆ ಬಾನು ಅಷ್ಟೊಂದು ಚಿಂತೆ ಮಾಡ್ತೀಯಾ? ಇರು, ನಾನ್ ನನ್ನ ಮನೆಗೆ ಹೋಗಿ ಅಡಿಗೆ ಮಾಡಿ ತರ್ತೀನಿ. ಹಾಗೆ ಅಂತ ಹೇಳಿ ಅವಳ ಮನೆಗೆ ಬಂದು ಮಾಧವಿ ಅಡಿಗೆಯನ್ನು ಮಾಡಿ ತಗೊಂಡೋಗಿ ಕೊಟ್ಲು. ಮನೆಗೆ ಬಂದ ಗೆಸ್ಟುಗಳೆಲ್ಲ ಅಡಿಗೆಯನ್ನು ತಿಂದು ತುಂಬಾ ಚೆನ್ನಾಗಿದೆ ಅಂತ ಮೆಚ್ಚಿಕೊಂಡ್ರು. ಥ್ಯಾಂಕ್ ಯು ಅತ್ತಿಗೆ, ಇವತ್ತು ನಿಮ್ಮಿಂದ ನನ್ ಗೌರವ ಉಳಿದಿದೆ. ಬಾನು, ಇವಾಗ ನಾನೊಂದ್ ಮಾತು ಹೇಳ್ತೀನಿ ಕೇಳು. ನೀನು ನನ್ನ ಸವತಿ ಮಗನ ಹತ್ರ ಯಾಕೆ ಇದ್ದೀರಾ ಅಂತ ಕೇಳ್ದೆ ಅಲ್ವಾ? ನಾನು ನನ್ನ 2 ಮಕ್ಕಳನ್ನು ಬೇರೆ ಬೇರೆಯಾಗಿ ಯಾವತ್ತೂ ಕೂಡ ನೋಡ್ಲೇ ಇಲ್ಲ. ಹಾಗೇನೆ
ನನ್ನ ಇಬ್ಬರು ಮಕ್ಕಳು ಕೂಡ ಹಾಗೇನೆ ನೋಡ್ಕೋತಾರೆ. ಇವನು ನನ್ನ ಚಿಕ್ಕಮ್ಮನ ಮಗ ಅಂತ ಇವನನ್ನು ಯಾವತ್ತೂ ದೂರ ಮಾಡ್ಲಿಲ್ಲ. ಒಂದು ಮನೆ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ಇರ್ಬೇಕು. ಒಟ್ಟಿಗೆ ಇರೋದ್ರಿಂದ ತುಂಬಾನೇ ಒಳ್ಳೇದು. ಮಾದೇವಿ ಕೂಡ ನಿನ್ನ ಹಾಗೆ ನೋಡ್ಲಿಲ್ಲ, ನಿನ್ನನ್ನು ಅವಳ ಸ್ವಂತ ತಂಗಿ ಹಾಗೆ ನೋಡ್ತಿದ್ದಾಳೆ. ಬಂದಿರುವ ಗೆಸ್ಟ್ಗಳ ಮುಂದೆ ನಮ್ಮ ಗೌರವ ತಾನೇ ಹೋಗ್ತಾ ಇತ್ತು. ನೀನು ಹಣ ಚಿನ್ನ ಎಲ್ಲವನ್ನೂ ತರದಿದ್ರು ಪರವಾಗಿಲ್ಲ, ಎಲ್ಲರೂ ಜೊತೆಗೂಡಿ ಇದ್ರೆ ಅಷ್ಟೇ ಸಾಕು. ಹಾಗೆ ಇದ್ರೇನೆ ಅದನ್ನು ನಾನು ಆಭರಣ ಅಂತ ತಿಳ್ಕೊತೀನಿ. ನನ್ನನ್ನು ಕ್ಷಮಿಸಿ ಅತ್ತೆ, ಇಷ್ಟು ದಿನ ನಾನು ತಪ್ಪಾಗಿ ನಡ್ಕೊಳ್ತಿದ್ದೆ. ಇನ್ಮುಂದೆ ನಾವೆಲ್ಲರೂ ಸೇರಿ ಒಂದೇ ಮನೆಯಲ್ಲಿ ಜೀವನ ಮಾಡೋಣ. ಸಿದ್ದಿಪೇಟೆ ಎನ್ನುವ ಊರಿನಲ್ಲಿ ರಾಜೇಶ್ವರಿ ಅವರ ಮಗನ ಜೊತೆ ಜೀವನ ಮಾಡ್ತಿದ್ರು. ರಾಜೇಶ್ವರಿಗೆ ಮದುವೆಯಾಗಿ ತುಂಬಾ ವರ್ಷಗಳು ಮಕ್ಕಳಿರ್ಲಿಲ್ಲ. ಹೀಗೆ ತುಂಬಾ ವರ್ಷಗಳ ನಂತರ ಒಬ್ಬ ಮಗ ಹುಟ್ಟಿದ. ಅವನನ್ನು ತುಂಬಾ ಮುದ್ದಿನಿಂದ ಸಾಕಿದ್ರು. ಅವರ ಮಗನಿಗೆ ಒಬ್ಬ ರಾಜನ ಹಾಗೆ ನರೇಂದ್ರ ಭೂಪತಿ ಅಂತ ಹೆಸರಿಟ್ರು. ಶಾಲೆಯಲ್ಲಿ ನರೇಂದ್ರ ಭೂಪತಿ ಅಂತ ಎಲ್ಲಾ ಮಕ್ಕಳು ಕರಿತಾ ಇರುವಾಗ ತುಂಬಾ ಮಕ್ಕಳು ಅವನು ಯಾರು ರಾಜನ ಮಗ ಆಗಿರ್ಬೇಕು ಅನ್ಕೊಂಡಿದ್ರು. ಹೀಗೆ ಆ ಹುಡುಗ ದೊಡ್ಡವನಾಗಿ ಬೆಳೆದ ನಂತರ ಒಂದು ದಿನ, ನೋಡಪ್ಪ, ನಾನು ಕೆಲಸ ಮಾಡಿ ತುಂಬಾ ಹಣವನ್ನು ಕೂಡಿಟ್ಟಿದ್ದೀನಿ. ಬಾ, ಆ ಹಣದಲ್ಲಿ ನಿನ್ಗೆ ಬಟ್ಟೆ ತೆಗೆದು ಕೊಡ್ತೀನಿ. 6 ತಿಂಗಳಾಯ್ತು ನೀನು ಹೊಸ ಬಟ್ಟೆ ತಗೊಂಡು. ಬಾ, ಇವತ್ತು ಹೊಸ ಬಟ್ಟೆ ತಗೋ. ತುಂಬಾ ದಿನಗಳಾಯ್ತಲ್ವಾ, ನೀನು ರಾಜನಾಗೆ ಕಾಣಿಸ್ಬೇಕು. ನೀನು ಯಾವಾಗ್ಲೂ ಹೊಸ ಬಟ್ಟೆನ ಹಾಕೊಂಡೇ ಇರ್ಬೇಕು. ನಿನ್ಗೇನಾದ್ರೂ ಬೇಕಂದ್ರೆ ಈ ಅಮ್ಮನನ್ನು ಕೇಳು. ಸರಿ ಅಮ್ಮ, ನಾನು ನಿಮ್ ಜೊತೆ ಬಿಟ್ರೆ ಬೇರೆ ಯಾರ ಜೊತೆ ಕೇಳ್ತೀನಿ? ನಿಮಗೆ ಕಷ್ಟ ಅಂತಾನೆ ನಾನ್ ನಿಮ್ ಜೊತೆ ಕೇಳದೇ ಇದ್ದಿದ್ದು. ಅಮ್ಮ, ನಾನು ಸ್ವಲ್ಪ ದಿನದಲ್ಲೇ ಯಾವ್ದಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡು ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಮ್ಮ. ನೀನೇನಪ್ಪ ನನ್ನ ನೋಡ್ಕೊಳ್ಳೋದು? ನನಗೆ ಎಷ್ಟು ಕಷ್ಟ ಬಂದ್ರೂ ನಿನಗೆ ಏನ್ ಬೇಕು ಅಂತ ಹೇಳು. ನಾನ್ ಕಷ್ಟಪಟ್ರು ಪರವಾಗಿಲ್ಲ, ನಿನಗೆ ನಾನ್ ಮಾಡ್ಕೊಡ್ತೀನಿ. ನೀನು ಕೆಲ್ಸ ಮಾಡ್ಬಾರ್ದಪ್ಪ, ನೀನು ಯುವರಾಜನಂಗೆ ಬದುಕ್ಬೇಕು. ಹೀಗೆ ರಾಜೇಶ್ವರಿ ತನ್ನ ಮಗ ಕಷ್ಟಪಡಬಾರದು ಅಂತ ಅವನನ್ನು ಯಾವ ಕೆಲಸಕ್ಕೆ ಕೂಡ ಕಳಿಸದೆ ರಾಜನ ಹಾಗೆ ನೋಡ್ಕೊಳ್ತಾ ಇದ್ರು. ಅಮ್ಮ, ನಾನು ಹೊರಗಡೆ ಹೋಗಿ ಬರ್ತೀನಿ, ಹಣ ಇದ್ರೆ ಸ್ವಲ್ಪ ಕೊಡಮ್ಮ. ಸರಿಯಪ್ಪ ಇರು, ನಾನು ಪಕ್ಕದ ಮನೆಯಲ್ಲಿ ಹೋಗಿ ಕೇಳಿ ಬರ್ತೀನಿ. ಹಾಗೆ ಅಂತ ಹೇಳಿ ಪಕ್ಕದ ಮನೆಗೆ ಹೋಗಿ ಹಣವನ್ನು ತಂದು ಮಗನಿಗೆ ಕೊಟ್ರು. ಹೀಗೆ ರಾಜೇಶ್ವರಿ ಇನ್ನೊಬ್ಬರ ಮನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ತನ್ನ ಮುದ್ದಿನ ಮಗನನ್ನು ತುಂಬಾ ಮುದ್ದು ಮುದ್ದಾಗಿ ಬೆಳೆಸಿದ್ರು. ಹೀಗೆ ನರೇಂದ್ರ ಭೂಪತಿ ಒಂದು ದಿನ ಹೊರಗೆ ಹೋದಾಗ ಒಂದು ಹುಡುಗಿಯನ್ನು ನೋಡಿ ಆ ಹುಡುಗಿಯನ್ನು ನೋಡ್ತಾ ನಿಂತಿದ್ದ. ಅವಳು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ಲು. ಆಗ ನರೇಂದ್ರ ಭೂಪತಿ ಆ ಹುಡುಗಿಯ ಬಳಿ ಹೋಗಿ, ಏನ್ರಿ, ನೀವು ಈ ಊರಿಗೆ ಹೊಸದಾಗಿ ಬಂದಿದ್ದೀರಾ? ಇದಕ್ಕೆ ಮುಂಚೆ ನಾನು ನಿಮ್ನ ಈ ಊರಲ್ಲಿ ನೋಡ್ಲೇ ಇಲ್ಲ. ಹೌದು, ಏನು ಈ ಕಡೆ ಹೋಗ್ತಾ ಇದ್ದೀರಾ? ನಿಮ್ಗೇನಾದ್ರೂ ಸಹಾಯ ಬೇಕಾ? ನನ್ನ ಹೆಸರು ಸುಂದರಿ ರೀ. ನಾನು ರಾಘವಯ್ಯನ ಮನೆಗೆ ಬಂದಿದ್ದೀನಿ. ಅವರು ನಮ್ಮ ಭಾವ. ನಮ್ಮದು ಪಕ್ಕದ ಊರು, ಆದ್ರೆ ದಾರಿ ಗೊತ್ತಿಲ್ಲದೆ ದಾರಿ ತಪ್ಪಿ ಈ ಕಡೆ ಬಂದ್ಬಿಟ್ಟಿದ್ದೀನಿ. ಓಹೋ, ರಾಘವಯ್ಯನ ಮನೆಗಾ? ಸರಿ ಸರಿ, ನಾನ್ ಕರ್ಕೊಂಡೋಗ್ತೀನಿ, ಬನ್ನಿ. ತುಂಬಾ ತುಂಬಾ ಧನ್ಯವಾದಗಳು ರೀ. ನಾನು ಹೇಗೆ ಹೋಗ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಹೌದು, ನಿಮ್ಮ ಹೆಸರೇನು? ನನ್ನ ಹೆಸರು ನರೇಂದ್ರ ಭೂಪತಿ. ನಾನು ಇದೇ ಊರಲ್ಲಿ ಇದ್ದೀನಿ. ನನಗೆ ಈ ಊರಂದ್ರೆ ತುಂಬಾ ತುಂಬಾ ಇಷ್ಟ. ನಮ್ಮಮ್ಮ 1 ನಿಮಿಷ ಕೂಡ ನನ್ನ ಬಿಟ್ಟೇ ಇರೋದಿಲ್ಲ. ಅದಕ್ಕೇನೆ ನಾನು ಇದೇ ಊರಿನಲ್ಲಿ ಓದಿದ್ದು. ನಿಮ್ಮ ಹೆಸರು ಏನೋ ದೊಡ್ಡ ರಾಜನ ಹೆಸರಂಗೆ ಇದೆ. ನಮ್ಮಮ್ಮ ಕೂಡ ನನ್ನ ಯುವರಾಜ ಅಂತ ಹೇಳ್ತಾನೆ ಇರ್ತಾರೆ. ಹೀಗೆ ಪದೇ ಪದೇ ನೋಡಿ ಮಾತನಾಡುವುದರಿಂದ ಸುಂದರಿ ನರೇಂದ್ರನಿಗೆ ಇಷ್ಟವಾಯಿತು. ಹೀಗೆ ಇಬ್ಬರು ಮದುವೆ ಆಗೋಣ ಅಂತ ಆಲೋಚನೆ ಮಾಡಿದ್ರು. ಈ ವಿಷಯವನ್ನು ನರೇಂದ್ರ ಹೋಗಿ ಅವನ ತಾಯಿಗೆ ಕೂಡ ಹೇಳಿದ. ಅಮ್ಮ, ನಾನು ಸುಂದರಿ ಎನ್ನುವ ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ಅವಳನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ನೀವು ಒಂದ್ಸಲ ಅವಳನ್ನ ನೋಡಿದ್ರೆ ತುಂಬಾ ಇಷ್ಟಪಡ್ತೀರಾ. ನೋಡಪ್ಪ ರಾಜ, ನಿನಗೆ ಇಷ್ಟವಾಗಿದ್ದು ನಾನು ಯಾವತ್ತಾದ್ರೂ ಬೇಡ ಅಂದಿದ್ದೀನಾ? ನಿನ್ನಿಷ್ಟನೇ ನನ್ನ ಇಷ್ಟ. ನಿನ್ನಿಷ್ಟಕ್ಕೆ ನಾನು ಯಾವಾಗ್ಲೂ ಬೇಡ ಅಂತ ಹೇಳೋದಿಲ್ಲಪ್ಪ. ಹೌದು, ಮದ್ವೆ ಆಗ್ಬೇಕು ಅಂತ ಇದ್ದೀಯಲ್ಲ, ಯಾವ್ದಾದ್ರೂ ಒಂದ್ ಕೆಲ್ಸಕ್ ಸೇರ್ಕೋ. ಯಾವ್ದಾದ್ರೂ ಕೆಲ್ಸ ಸಿಗುತ್ತಾ ಅಂತ ನೋಡಪ್ಪ. ಯಾಕೆ ಅಂದ್ರೆ ಹುಡುಗಿಯ ಮನೆಯವರು ಬಂದು ನಾನು ರಾಜನಂತ ಬೆಳೆಸಿರುವ ಮಗನನ್ನು ಪ್ರಶ್ನೆ ಕೇಳ್ಬಾರ್ದಲ್ವಾ? ಸರಿ ಅಮ್ಮ, ಹಾಗಾದ್ರೆ ನಾನು ಇವತ್ತೇ ಹೋಗಿ ನನ್ನ ಗೆಳೆಯನಾದ ಕಿಶೋರ್ ಜೊತೆ ಕೇಳಿ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋತೀನಿ. ನರೇಂದ್ರ ಕಿಶೋರನ್ನು ನೋಡ್ಲಿಕ್ಕೆ ಅಂತ ಹೋದ. ಕಿಶೋರ್, ನಾನ್ ನಿನ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಸರಿ ಕಣೋ, ಏನು ಮಧ್ಯದಲ್ಲೇ ನಿಲ್ಸ್ಬಿಟ್ಟೆ? ಪೂರ್ತಿಯಾಗಿ ಹೇಳಕ್ ಬಂದ್ ವಿಷಯನ ಹೇಳೋ.
ನಾನು ಸುಂದರಿ ಎನ್ನುವ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ. ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಕೂಡ ಇದ್ದೀನಿ. ಆ ವಿಷಯನ ನಾನು ಹೋಗಿ ನಮ್ಮ ಅಮ್ಮನ ಜೊತೆ ಹೇಳಿದೆ. ನಮ್ಮಮ್ಮ ನೀನು ಆದಷ್ಟು ಬೇಗ ಒಂದು ಕೆಲಸನ ಹುಡುಕೋ ಅಂತ ಹೇಳಿದ್ರು. ಅದಕ್ಕೇನೆ ನನಗೆ ಒಂದು ಒಳ್ಳೆ ಕೆಲಸ ಇದ್ರೆ ನೋಡಿಕೊಡೋ. ಏನೋ ನೀನು ಹೀಗೆ ಹೇಳಿ ಹಾಗೆ ಕೆಲಸ ಸಿಗ್ಬಿಡುತ್ತಾ ಅಂತ ಕೇಳಿದ್ರೆ ಹೇಗೇನೋ. 1-2 ದಿನ ಇರೋ, ನಾನು ಏನಾದರೂ ಕೆಲಸ ಇದೆಯಾ ಅಂತ ನೋಡ್ತೀನಿ. ಸರಿ ಕಣೋ, 2 ದಿನ ಆದಮೇಲೆ ಬರ್ತೀನಿ. ನೀನು ನನಗೆ ಒಳ್ಳೆ ಕೆಲಸನ ನೋಡಿಟ್ಟಿರು. ಹೀಗೆ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟೋದ ನರೇಂದ್ರ. ಮರುದಿನ ಕೆಲಸ ಸಿಕ್ಕಿದ ಕಾರಣಕ್ಕೋಸ್ಕರ ಕಿಶೋರ್ ನರೇಂದ್ರನ ಮನೆಗೆ ಬಂದ. ನೀನು ತುಂಬಾ ಅದೃಷ್ಟವಂತ ಕಣೋ. ನಿನಗೆ ಕೆಲಸ ಇರುತ್ತಾ ಅಂತ ಮಾರ್ಕೆಟಿಗೆ ಹೋದೆ, ತಕ್ಷಣ ಕೆಲಸ ಸಿಕ್ಬಿಡ್ತು. ಆದ್ರೆ ಜಾಸ್ತಿ ಹಣ ಸಿಗೋದಿಲ್ಲ, ಕಡಿಮೆ ಸಂಬಳನೇ ಕೊಡ್ತಾರೆ ಕಣೋ. ತುಂಬಾ ಸಂಬಳ ಸಿಗುವ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ಇದೆ ಕಣೋ. ಇವಾಗ ಸದ್ಯಕ್ಕೆ ಈ ಕೆಲಸನೇ ಮಾಡ್ತಿರು. ಆಮೇಲೆ ಏನಾದರೂ ಒಳ್ಳೆ ಕೆಲಸ ಸಿಕ್ಕಿದ್ರೆ ಆಮೇಲೆ ಆ ಕೆಲಸಕ್ಕೆ ನೀನು ಹೋಗ್ಬೋದು. ಸರಿ ಕಣೋ, ನಾನು ಇವಾಗಲೇ ಆ ಕೆಲಸಕ್ಕೆ ಹೋಗಿ ಸೇರ್ಕೋತೀನಿ. ಕಡಿಮೆ ಸಂಬಳ ಸಿಗೋದು ಪರವಾಗಿಲ್ಲ, ಯಾಕೆ ಅಂದರೆ ಇವಾಗ ಕೆಲಸ ಸಿಗೋದೇ ತುಂಬ ಕಷ್ಟ ಅಲ್ವಾ. ಹಾಗೆ ಹೇಳಿ ನರೇಂದ್ರ ಕೆಲಸಕ್ಕೆ ಸೇರಿಕೊಂಡ. ಹೀಗೆ ದಿನಗಳು ಕಳೀತಾ ಇತ್ತು. ಸ್ವಲ್ಪ ದಿನಗಳ ನಂತರ ನರೇಂದ್ರ ಸುಂದರಿನ ಮದುವೆಯಾಗಿ ಬಂದ. ಮಗ ಅವನಿಗೆ ಇಷ್ಟವಾದ ಹುಡುಗಿಯನ್ನು ಮದುವೆಯಾಗಿದ್ದಾನೆ ಅಂತ ತಾಯಿ ಕೂಡ ಏನು ಹೇಳದೆ ಸಂತೋಷವಾಗಿ ಸುಮ್ಮನೆ ಇದ್ರು. ಹೀಗಿರುವಾಗ ನರೇಂದ್ರ ತನ್ನ ತಾಯಿಯ ಬಳಿ ಬಂದು, ಅಮ್ಮ ನನಗೆ ಊಟ ಕೊಡಿ, ತುಂಬಾನೇ ಹಸಿವಾಗ್ತಾ ಇದೆ. ಈ ಮದುವೆಯ ವಿಚಾರದಲ್ಲಿ ನಾನು ಬೆಳಿಗ್ಗೆಯಿಂದ ಏನೂ ತಿನ್ನಲಿಲ್ಲ. ನನಗೆ ಬೇಗ ಊಟ ಕೊಡಿ ಅಮ್ಮ. ಸರಿಯಪ್ಪ ನರೇಂದ್ರ, ನಿನಗೆ ಇಷ್ಟವಾದ ಹುಡುಗಿನ ನೀನು ಮದುವೆ ಮಾಡ್ಕೊಂಡೆ. ಮದುವೆ ಆಗ್ಲಿಕ್ಕೆ ಮುಂಚೆ ನನ್ನ ಜೊತೆ ಒಂದು ಮಾತಾದ್ರೂ ನೀನು ಹೇಳಿದ್ರೆ ಆ ಹುಡುಗಿಯ ಮನೆಯಲ್ಲಿ ಹೋಗಿ ನಾನಾದ್ರೂ ಮಾತಾಡ್ತಿದ್ದೆ ಅಲ್ವಾ. ಅಮ್ಮ, ಆ ಹುಡುಗಿಯ ಮನೆಯಲ್ಲಿ ಅವಳಿಗೆ ಬೇರೆ ಹುಡುಗನ ನೋಡ್ತಾ ಇದ್ರಮ್ಮ. ಅದಕ್ಕೇನೆ ನಾನು ಅವಳನ್ನ ಮದುವೆ ಆಗ್ಬಿಟ್ಟೆ. ಇನ್ನು ಏನು ಕೇಳಬೇಡಮ್ಮ, ಬೇಗ ಊಟ ಕೊಡಿಯಮ್ಮ, ಆಮೇಲೆ ನಾನು ಕೆಲಸಕ್ಕೆ ಕೂಡ ಹೋಗ್ಬೇಕಲ್ವಾ. ಹೀಗೆ ರಾಜೇಶ್ವರಿ ಹಿಂದಿನ ರಾತ್ರಿಯ ಅನ್ನವನ್ನು ತೆಗೆದು ಮಗನಿಗೆ ಕೊಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ನೆಂಚ್ಕೊಳಕ್ಕೆ ಕೊಟ್ರು. ನರೇಂದ್ರ ಅದೇ ಊಟವನ್ನು ತಿಂದು ಅಲ್ಲಿಂದ ಹೊರಟೋದ. ಅಮ್ಮ, ನೀನು ಕೂಡ ತಿಂತೀಯಾ? ನಿನಗೂ ಬಡಿಸ್ಲಾ? ಅತ್ತೆ, ಅವರು ಊಟ ಮಾಡಿದ್ರಲ್ಲ, ಅಂತ ಊಟನೆಲ್ಲ ನನ್ನಿಂದ ತಿನ್ನಕ್ಕಾಗಲ್ಲತ್ತೆ. ಬೇಕಾದ್ರೆ ನಾನೇ ಅಡಿಗೆ ಮಾಡ್ತೀನಿ. ನೀವು ನಾನು ಒಟ್ಟಿಗೆ ಕೂತು ಊಟ ಮಾಡೋಣ. ನಿಮಗೂ ಸೇರಿ ಒಟ್ಟಿಗೆ ಅಡಿಗೆ ಮಾಡ್ತೀನತ್ತೆ. ಇಲ್ಲಿ ನೋಡಮ್ಮ, ನನಗೆ ಅನ್ನ ಇದೆ ಅಲ್ವಾ, ಅದನ್ನ ನಾನು ತಿಂತೀನಿ. ನಿನಗೆ ಏನಾದರೂ ಬೇಕಂದ್ರೆ ಅಡಿಗೆ ಮಾಡ್ಕೊಂಡು ತಿನ್ನಮ್ಮ. ಇದು ನಿನ್ನ ಮನೆ ಅಲ್ವಾ. ಸುಂದರಿ ತುಂಬಾ ವೆರೈಟಿ ಅಡಿಗೆಯನ್ನು ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಅವಳು ಮಾಡಿರುವ ಅಡಿಗೆಯನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ಲು. ಅಷ್ಟರಲ್ಲಿ ಅಲ್ಲಿಗೆ ರಾಜೇಶ್ವರಿ ಕೂಡ ಬಂದ್ಲು. ಏನಮ್ಮ ಇರೋದು ನೀನೊಬ್ಳು, ಇಷ್ಟೊಂದು ವೆರೈಟಿ ಅಡಿಗೆ ಇದೆ? ಅತ್ತೆ, ನಾನು ಇಷ್ಟೊಂದು ವೆರೈಟಿ ಅಡಿಗೆ ಇಲ್ಲದಿದ್ರೆ ಊಟ ಮಾಡೋದಿಲ್ಲತ್ತೆ. ನಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಿನಿಂದ ನನಗೆ ಹೀಗೆ ತಿನ್ನದೇ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೇನೆ ಇಷ್ಟೊಂದು ಅಡಿಗೆ ಮಾಡಿದ್ದೀನಿ. ನೋಡಮ್ಮ, ನಾನು ಒಂದು ಸಾರು ಮಾತ್ರ ಮಾಡ್ತೀನಿ. ಆ ಸಾರು ಇಲ್ವಾ, ಏನಾದ್ರೂ ಈರುಳ್ಳಿ ನೆಂಚ್ಕೊಂಡು ಊಟ ಮಾಡ್ತೀನಿ. ಆದ್ರೆ ನನ್ನ ಜೀವನದಲ್ಲಿ ಇಷ್ಟೊಂದು ವೆರೈಟಿಯಾಗಿ ಅಡಿಗೆ ಮಾಡ್ಕೊಂಡು ತಿನ್ನೋದನ್ನ ಇವಾಗ್ಲೇ ನೋಡೋದು. ಹೌದು, ನಿಮ್ದು ದೊಡ್ಡ ಶ್ರೀಮಂತೆ ಮನೇನಾ? ಹೌದತ್ತೆ, ನಮ್ ತಂದೆ ಪಕ್ಕದ ಊರಿನ ಜಮೀನ್ದಾರರು. ಅಯ್ಯೋ ದೇವರೇ, ನೀನು ಜಮೀನ್ದಾರರ ಮಗಳಾ? ಹೌದು, ಯಾಕಮ್ಮ ಇದನ್ನ ನನ್ನ ಜೊತೆ ಹೇಳಲೇ ಇಲ್ಲ? ಹೌದು, ನನ್ನ ಮಗನ ಮದುವೆ ಆದ ವಿಷಯ ನಿಮ್ ತಂದೆಯವರಿಗೆ ಮನೆಗೆ ಗೊತ್ತಮ್ಮ? ಇಲ್ಲ ಅತ್ತೆ, ನಾನು ಯಾರಿಗೆ ಹೇಳ್ದೆ ಈ ಕಡೆ ಬಂದ್ಬಿಟ್ಟಿದ್ದೀನಿ. ನಿಮ್ಮ ಮಗನ ಹೆಸರು ಕೇಳಿ ನೀವು ಕೂಡ ದೊಡ್ಡ ಶ್ರೀಮಂತರು ಅನ್ಕೊಂಡೆ. ನರೇಂದ್ರ ಮನೆಯೊಳಗೆ ಹೋಗೋಣ ಅಂತ ಹೇಳಿದಾಗ ಈ ಮನೆನ ನೋಡಿ ನಾನು ಶಾಕ್ ಆದೆ. ನೀವು ಇಷ್ಟು ಬಡವರು ಅಂತ ನನಗೆ ಗೊತ್ತಿಲ್ಲ. ನನ್ನ ಜೀವನ ಪೂರ್ತಿ ಈ ಮನೇಲಿ ಹೇಗೆ ಜೀವನ ಮಾಡೋದು ಅಂತನೂ ಗೊತ್ತಿಲ್ಲ. ಸರಿ ಅತ್ತೆ, ನೀವು ಹೋಗಿ. ಹಾಗೆ ಹೇಳಿದಾಗ ರಾಜೇಶ್ವರಿ ಏನು ಮಾತನಾಡದೆ ಹೋಗಿ ಸೋಫಾ ಮೇಲೆ ಕೂತ್ಕೊಂಡ್ಲು. ಅಯ್ಯೋ, ಈ ಹುಡುಗಿ ಒಂದಿನಕ್ಕೆ ವಾರದಲ್ಲಿ ಮಾಡುವ ಅಡಿಗೆನೆಲ್ಲ ಮಾಡಿ ತಿಂತಿದ್ದಾಳೆ. ಇನ್ನು ಜೀವನ ಪೂರ್ತಿ ಇರ್ಬೇಕು ಅಂದ್ರೆ ನನ್ನಿಂದಾಗಲ್ಲಪ್ಪ. ಹೀಗೆ ಆಲೋಚನೆ ಮಾಡ್ಕೊಂಡು ಕೂತಿರುವಾಗ ಸಂಜೆ ಆಗುವಾಗ, ಅತ್ತೆ ರಾತ್ರಿಗೆ ಏನ್ ಅಡಿಗೆ ಮಾಡ್ಲಿ? ಆದ್ರೆ ನಿಮ್ಮ ಅಡುಗೆ ಮನೆಯಲ್ಲಿ ನನ್ನಿಂದ ಅಡಿಗೆ ಮಾಡಕ್ಕಾಗ್ತಾ ಇಲ್ಲ. ಯಾರಾದ್ರೂ ಕೆಲಸದವ್ರನ್ನ ಅಡಿಗೆ ಮಾಡ್ಲಿಕ್ಕೆ ಇಡ್ಬೋದಾ? ಅಡಿಗೆ ಮಾಡೋ ಜನನ? ನಾನೇ ಇನ್ನೊಬ್ರ ಮನೆಯಲ್ಲಿ ಕೆಲಸ ಮಾಡ್ತೀನಮ್ಮ. ನನ್ನ ಮನೆಗೆ ಕೆಲ್ಸಕ್ಕೆ ಇಟ್ಕೊಳಕ್ಕೆ ನನಗೆ ಅರ್ಹತೆ ಇಲ್ಲ. ಹೌದು, ಇವಾಗ ಯಾಕಮ್ಮ ಹೊಸದಾಗಿ ಅಡಿಗೆ ಮಾಡ್ಬೇಕು? ಬೆಳಿಗ್ಗೆನೆ ಅಷ್ಟೊಂದು ಬಗೆಯಲ್ಲಿ ಅಡಿಗೆ ಮಾಡ್ದೆ ಅಲ್ವಾ?
ಅದೇ ಇದೆಯಲ್ವಾ, ಅದ್ನೇ ತಿಂದ್ರೆ ಆಯ್ತು. ಅಷ್ಟರಲ್ಲಿ ಅಲ್ಲಿಗೆ ನರೇಂದ್ರ ಭೂಪತಿ ಕೂಡ ಬಂದ. ಬೆಳಿಗ್ಗೆ ಮಾಡಿದ ಅಡಿಗೆನ ಸಂಜೆ ತಿನ್ಬೇಕಾ? ನನಗೆ ಆ ರೀತಿ ಆಗಲ್ಲ ಅತ್ತೆ. ಆಯಾ ಹೊತ್ತಿನಲ್ಲಿ ಮಾಡಿದ ಅಡಿಗೆನ ಆ ಸಮಯದಲ್ಲಿ ತಿನ್ನೋದ್ ಮಾತ್ರ ಅಭ್ಯಾಸ. ಏನಾದ್ರೂ ಅಡಿಗೆ ಮಾಡಿದ್ದು ಮಿಕ್ಕಿದ್ರೆ ನಮ್ಮ ಮನೇಲಿ ಕೆಲಸ ಮಾಡುವ ಸೀತಮ್ಮನಿಗೆ ಕೊಟ್ಕಳ್ಸ್ಬಿಡ್ತೀವಿ. ಅತ್ತೆ, ಇವಾಗ 2 ಬಗೆಯಾದ ರೈಸ್ಗಳು, ಒಂದು 4 ಬಗೆಯ ಪಲ್ಯ, ಸಾರು, ಇದನ್ನೆಲ್ಲ ಮಾಡ್ಲಾ ಅತ್ತೆ? ಅಯ್ಯೋ ದೇವ್ರೇ, ನೀನು ಈ ರೀತಿ ಅಡಿಗೆ ಮಾಡ್ಕೊಂಡು ತಿಂತೀಯಮ್ಮ? ನನ್ನಿಂದ ನೋಡ್ಕೊಳಕ್ಕಾಗಲ್ಲಮ್ಮ. ಅಪ್ಪ ನರೇಂದ್ರ, ಈ ಹುಡುಗಿ ಜೊತೆ ನೀನ್ ಜೀವನ ಮಾಡಕ್ಕಾಗುತ್ತಾ? ಮರ್ಯಾದೆಯಿಂದ ಈ ಹುಡುಗಿನ ಕರ್ಕೊಂಡೋಗಿ ಅವ್ರ ಮನೇಲಿ ಬಿಟ್ಟು ಬಾ. ಯಾಕೆ ಅಂದ್ರೆ ಅವ್ರ ತಂದೆ ಜಮೀನ್ದಾರರಂತೆ. ಇನ್ ಮುಂದೆ ಬರುವ ತೊಂದ್ರೆಗೆ ನಮ್ಮಿಂದ ತಲೆ ಕೊಡಕ್ಕಾಗಲ್ಲಪ್ಪ. ಈ ಹುಡುಗಿ ಕೂಡ ನಿನ್ನ ಹೆಸರು ನೋಡಿ ನೀನು ದೊಡ್ಡ ಶ್ರೀಮಂತ ಮನೆಯ ಹುಡುಗ ಅಂತ ಅನ್ಕೊಂಡ್ಲಂತೆ ಕಣೋ. ನಾನು ನಿನ್ ಜೊತೆ ಮಾತಾಡುವಾಗ ನೀನು ಜಮೀನ್ದಾರರ ಮಗಳು ಅಂತ ಯಾಕೆ ನನ್ ಜೊತೆ ಹೇಳಲೇ ಇಲ್ಲ? ಅಮ್ಮ, ನಾನು ಇವಳನ್ನ ಇಷ್ಟಪಟ್ಟು ಮದ್ವೆಯಾಗಿದ್ದೀನಿ. ಹೇಗಮ್ಮ ಬಿಟ್ಟು ಬರಕ್ಕಾಗೋದು? ಹೇಗಾದ್ರೂ ಕಷ್ಟಪಟ್ಟು ಜೀವನ ಮಾಡ್ತೀವಮ್ಮ. ಅತ್ತೆ, ನಿಮ್ ಮಗ ಶ್ರೀಮಂತ ಹುಡುಗ ಅಂತ ಹೇಳ್ಕೊಂಡೇ ನಂಬಿ ಬಂದಿದ್ದು. ಅವರು ಶ್ರೀಮಂತರಲ್ಲ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಬಿಟ್ಟು ನಾನು ಹೋಗ್ಲಿಲ್ವಲ್ಲ. ಅಷ್ಟರಲ್ಲಿ ಜಮೀನ್ದಾರರು ಹುಡುಗ ಒಳ್ಳೆ ಹುಡುಗ ಅಂತ ವಿಷಯ ತಿಳಿದುಕೊಂಡು ನರೇಂದ್ರ ಭೂಪತಿಯ ಮನೆಗೆ ಬಂದು ಹೊಸ ದಂಪತಿಗಳನ್ನು ಆಶೀರ್ವಾದ ಮಾಡಿ, ಹಾಗೇನೆ ನರೇಂದ್ರನಿಗೆ ಹೊಸ ಆಫೀಸನ್ನು ಕೊಟ್ಟು ಹೊಸ ಮನೆಯನ್ನು ಕೂಡ ಮಾಡಿಕೊಟ್ಟು ಸಂತೋಷವಾಗಿರಿ ಅಂತ ಆಶೀರ್ವಾದ ಮಾಡಿ ಹೋದ್ರು.